ನನ್ನ ತಂದೆ ಬಗ್ಗೆ ಅವ್ರು ತುಂಬ ಫ್ರೆಂಡ್ಲಿ ಹ್ಯೂಮನ್ ಬೀಯಿಂಗ್. ಅವರಿಗೆ ನಾನು ಇತ್ತೀಚೆದು ಹೇಳ್ತೀನಿ, ಸಣ್ಯದಿಂದ ತುಂಬ ಪ್ರೀತಿಯಿಂದ ಬೆಳೆಸಿದವರು, ವೆರಿ ಪ್ರೊಟೆಕ್ಟಿವ್ ಫಾದರ್. ಇತ್ತೀಚಿದ ಟೈಮ್ ಹೇಳ್ತೀನಿ, ಅವರಿಗೆ ಫಿಲಮ್ ನೋಡೋದಂದ್ರೆ ತುಂಬ ಇಷ್ಟ. ಎವ್ರಿ ಥರ್ಸ್ಡೇ ನನ್ನ ಹತ್ರ 2-3 ಫಿಲಮ್ಗೆ ಟಿಕೆಟ್ ಬುಕ್ ಮಾಡಿಕೊಂಡು ಎವ್ರಿ ಟೈಮ್ ಗ್ಯಾಪಲ್ಲಿ ಬೆಳಿಗ್ಗೆ 9 ಗಂಟೆಗೆ, 1 ಗಂಟೆಗೆ, ಆಮೇಲೆ 7 ಗಂಟೆಗೆ ಆ ಫಿಲಮ್ ನೋಡೋದಂದ್ರೆ ತುಂಬ ಇಷ್ಟ. ಆಮೇಲೆ ಅದನ್ನ ಬರೆಯೋದು, ಅದರದ್ದು ಶಾರ್ಟ್ ಫಾರ್ಮ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬರೆದು ನನಗೆ ಫ್ರೈಡೇ ಪೇಪರ್ ಬರೋ ಮುಂಚೆ ನನಗೆ ಅದನ್ನ ಕಳಿಸೋದು ವಾಟ್ಸಪ್ಪಲ್ಲಿ. ನೋಡು ನಾನು ಫಿಲಮ್ ನೋಡಿ ಹೇಗೆ ಬರ್ದಿದ್ದೀನಿ ಅಂತ, ಚೆಂದ ಆಯ್ತಾ, ಸರಿ ಆಯ್ತಾ ನಾನು ಬರ್ದಿರೋದೆಲ್ಲ. ನಾನು ಈಗ ಅನ್ಸುತ್ತೆ ಫುಲ್ ಓದ್ತಾ ಇರ್ಲಿಲ್ಲ ಇತ್ತು, ಮೇಲೆ ಮೇಲೆ ಓದಿ ಪಾಪ ಸೂಪರ್ ಆಗಿದೆ ಪಾಪ ಬರ್ದಿರೋದು ಅಂತ ಹೇಳ್ತಾ ಇದ್ದೆ. ಅದು ನನ್ನ ಇತ್ತೀಚೆಗೆ ನನ್ನ ಪಪ್ಪಂದು ಲಾಸ್ಟ್ ಡೇಸ್ ಅಲ್ಲಿ ನನಗೆ ನೆನಪು ಚಿತ್ರರಂಗದ್ದು. ನನ್ನ ಪಪ್ಪ ತುಂಬಾ ತುಂಬಾ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆಸ್ ಅ ಫಾದರ್ ಆಲ್ಸೋ ತುಂಬಾ ಪ್ರೀತಿಯಿಂದ ಬೆಳೆಸಿದ್ದು. ನನಗೆ ಎಂಥದ್ದು ಕಷ್ಟ ಏನೂ ಇರಲಿ ಅದು ಒಂದು ನನಗೆ ತಿಳಿಸಿದಾಗೆ ಹಾಗೆ ಬೆಳೆಸಿದ್ ನನ್ನ ತಂದೆಯವರು. ಅವರು 10 days ಬ್ಯಾಕ್ ನನ್ನೊಟ್ಟಿಗಿದ್ದು ನನ್ನೊಟ್ಟಿಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನಾನು ಹೋಗಿ ಬರ್ತೀನಿ, 1 ವಾರದಲ್ಲಿ ಹೋಗಿ ಬರ್ತೀನಿ, ನಾನು ಚೂರು ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಹೋದವರು ವಾಪಸ್ ಬರಲಿಲ್ಲ. ತುಂಬಾ ನೋವಾಗುತ್ತೆ ನನಗೆ ಅವರಿಲ್ಲ ಅಂತ. ಅಂಡ್ ಇವತ್ತು ಎಲ್ಲರೂ ಅವ್ರ ಫ್ರೆಂಡ್ಸ್ ಆಗಲಿ, ಅವ್ರದ್ದು ಸಹಪಾಠಿಗಳಾಗಲಿ, ಈ ಪತ್ರಕರ್ತರ ಸಂಘ ಆಗಲಿ, ನನ್ನ ತಂದೆಗೆ ತೋರಿಸಿದ ಪ್ರೀತಿ ಗೌರವ ನಾನು ಯಾವತ್ತಿಗೂ ಮರೆಯುವುದಿಲ್ಲ. ನನ್ನ ಕರೆದು, ನನ್ನ ಕುಟುಂಬದವ್ರನ್ನ ಕರೆದು ಅವ್ರ ಬಗ್ಗೆ ಹೇಳಿ, ಅವ್ರ ಬಗ್ಗೆ ನಿಮ್ದೆಲ್ಲ ಮಾತುಗಳನ್ನು ನಾನು ಕೇಳಿ ಐ ಆಮ್ ವೆರಿ ಪ್ರೌಡ್. ಅಂಡ್ ತುಂಬಾ ಧನ್ಯವಾದಗಳು. ನಾನು ಈ ದಿನಗಳನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು. ನಿಮ್ಮ ಈ ನಮ್ಮ ಕುಟುಂಬದವ್ರನ್ನ ಕರೆದು ಇಷ್ಟೆಲ್ಲ ನೀವು ಮಾಡಿದಕ್ಕೆ ಬಹಳ ಬಹಳ ಧನ್ಯವಾದ. ಮತ್ತೊಂದೇನಂದ್ರೆ, ನನ್ನ ಮಾವನ ಬಗ್ಗೆ ಹೇಳ್ಬೇಕಂದ್ರೆ ನಮಗೊಂದು ಕೆಲವು ವಿಚಾರಗಳೆಲ್ಲ ಅವ್ರ ಬಗ್ಗೆ ಗೊತ್ತಿದೆ, ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ. ವಿಷಯ ಏನಂದ್ರೆ, ನಾವೀಗ ಜಗ್ಗೇಶ್ ಸರ್ ಎಲ್ಲ ಹೇಳಿದ್ರು, ನಮ್ಮ ಪ್ರೇಮಲ ಮೇಡಮ್ ಅವ್ರು ಹೇಳಿದ್ರು, ಎಷ್ಟೇ ನಾವು ಮನೇಲಿ ಕೂತ್ಕೊಂಡ್ರೆ ಅವ್ರೆಲ್ಲಾದ್ರೂ ಕುಂದಾಪುರಕ್ಕೆ ಬಂದ್ರೆ ಪ್ರತಿ ಸಲ ಬಂದು ಫಿಲ್ಮ್ ಬಗ್ಗೆ ಮಾತಾಡೋದು, ಮೇಡಮ್ ನಿಮ್ಮ ಬಗ್ಗೆ ಮಾತಾಡೋದು, ಜಗ್ಗೇಶ್ ಸರಿಗೆ ಫೋನ್ ಮಾಡೋದು, ಅದೆಲ್ಲ ನೋಡಿದ್ರೆ ನನಗೆ ಆಶ್ಚರ್ಯ ಆಗೋದು, ಇಷ್ಟು ಪರಿಚಯ ಇದೆ ಅವರಿಗೆ ಅಂತ. ಆದ್ರೆ ನನಗೆ ಗೊತ್ತಿರಲಿಲ್ಲ ನಮ್ಮನೆಯಲ್ಲಿ ಒಂದು ಅತಿ ದೊಡ್ಡ ಕಲಾವಿದ್ರಂತ ಇದ್ರಂತ. ಅದು ನನಗೆ ಈಗ ಆಶ್ಚರ್ಯ ಆಗ್ತದೆ. ನಂಗೆ ಇಷ್ಟು ದಿನದವರೆಗೂ ಏನೂ ಗೊತ್ತಿರಲಿಲ್ಲ. ಅಂದ್ರೆ ಅವರು ಪತ್ರಕರ್ತರು, ಸಾಧಾರಣ ಪತ್ರಕರ್ತರು, ಏನೋ ಒಂದು ಒಳ್ಳೇದಾಗಿ ಬರೀತಿದ್ದಾರೆ, ಹಾಗಾಗಿ ಒಂದು ಒಳ್ಳೆ ವಿಚಾರಗಳು ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನನಗೆ ಬಹಳ ಖುಷಿ ಆಯಿತು. ಹಾಗೆ ಇವ್ರು ತೀರ್ಕೊಳ್ಳೋದಕ್ಕೆ ಬಹಳ ಬೇಜಾರವಾಗಿದೆ. ಅದು ಏನಂದ್ರೆ ನನಗೆ ಗಟ್ಟಿ ಮನಸ್ಸಿದೆ, ಯಾಕೆ ನನ್ನ ತಾಯಿ ಸಹ ತೀರ್ಕೊಂಡು ಅದೊಂದು ಮನಸ್ಸು ನನಗೆ ತುಂಬಾ ಗಟ್ಟಿಯಾಗಿದೆ. ಹಾಗಾಗಿ ಅಳು ಬರ್ತಾ ಇಲ್ಲ ಅಷ್ಟೇ. ಸರ್, ನೀವು ಇಂಥ ನುಡಿನಮನ ಮಾಡಿದ್ದಕ್ಕೆ, ಬೆಂಗಳೂರಿಗೆ ಕರೆಸಿ ನಮ್ಗೆಲ್ಲ ಒಂದು ಇದು ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.